ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶಕಟಭಂಜನ ಸಕಲ ಜೀವರ ನಿಕಟಗನುತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿಸುತ್ತ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದ ಲಕಟಕಟ ಈತನ ಮಹಾಮಹಿಮೆಗೇನೆಂಬೇ. ಜಗನ್ನಾಥದಾಸರು ನಿನ್ನೆ ಸೂಜಿಕರದಲ್ಲಿ ಪಿಡಿದು ಅನ್ನುವ ಪದ್ಯವನ್ನು ನೋಡುವಾಗ ಭಕ್ತಿ ಜ್ಞಾನಪೂರ್ವಕವಾದ ಭಕ್ತಿಯಿಂದ ಭಗವಂತನನ್ನು ಪೂಜಿಸಬೇಕು, ಅದೇ ನಮ್ಮ ಎಲ್ಲ ದುಃಖ ಪರಿಹಾರ ಮಾಡಲಿಕ್ಕೆ ಸಮರ್ಥವಾಗಿರತಕ್ಕಂತಹ ಖಡ್ಗ ಎನ್ನುವರಾಗಿ ನಾವು ನೋಡಿದೆವು. ಭಗವಂತನ ವಿಷಯಕವಾದ ಜ್ಞಾನ ಅದು ಒಂದು ಜನ್ಮದ ಸಾಧನೆಯಿಂದ ಸಾಧಿಸಲಿಕ್ಕಾಗಲಾರದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ಅಂತಾನೆ ಕೃಷ್ಣ. ಬಹುಜನ್ಮಗಳ ಸಾಧನೆಯಿಂದ ಅವನ ಜ್ಞಾನದ ಸಿದ್ಧಿ ನಮಗೆ ಬರತಕ್ಕಂಥದ್ದಾಗ್ತದೆ. ಹಾಗಾದರೆ ಒಂದು ಜನ್ಮದಲ್ಲಿ ನಾವು ಮಾಡಿದ ಜ್ಞಾನದ ಸಾಧನೆ ನಿಂತೋಯ್ತು, ಪೂರ್ಣ ತಿಳಿಯಲಿಕ್ಕಾಗಲಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಪ್ರಯತ್ನ, ಮತ್ತೆ ಅರ್ಧಕ್ಕೆ ನಿಂತೋಯ್ತು. ಮತ್ತೆ ಮುಂದಿನ ಜನ್ಮದಲ್ಲಿ ಸಾಧನೆ, ಮತ್ತೆ ಅರ್ಧಕ್ಕೆ ನಿಂತೋಯ್ತು. ಮುಗಿಬೇಕು ಯಾವಾಗ? ಅವನ ಪರಿಪೂರ್ಣ ಜ್ಞಾನ ನಮಗೆ ಬರಬೇಕು ಯಾವಾಗ? ಅದು ನಮಗೆ ಆ ಭಕ್ತಿ ಬರಬೇಕು ಯಾವಾಗ? ಭಗವಂತನನ್ನು ಭಕ್ತಿಯಿಂದ ಪೂಜಿಸಬೇಕು ಯಾವಾಗ? ಹೇಗೆ ಇದು ಅಂದರೆ ಅದಕ್ಕೋಸ್ಕರವಾಗಿ ಅಲ್ಲಿ ಏನು ತಿಳಿಯಬೇಕು ಅಂದರೆ, ಶಾಸನಕ್ಕೆ ಹೊರಟಿರತಕ್ಕಂತಹ ವ್ಯಕ್ತಿ ಅಧ್ಯಯನ ಮಾಡಿ ಅವನ ಜ್ಞಾನವನ್ನು ಪಡೆಯಬೇಕು ಅಂತ ಹೊರಟರೆ ಈ ಜನ್ಮದ ಸಾಧನೆ ಎಲ್ಲಿಗೆ ನಿಂತಿತೋ ಅದು ನಾಶ ಆಯಿತು ಅಂತಿಲ್ಲ. ಮುಂದಿನ ಜನ್ಮಕ್ಕೆ ಮುಂದಿನ ಮೆಟ್ಟಲು ಹತ್ತುತ್ತಾನೆ. ಈ ಜನ್ಮದಲ್ಲಿ ಒಂದು ಮೆಟ್ಟಲು ಹತ್ತಿದರೆ ಮುಂದಿನ ಜನ್ಮಕ್ಕೆ ಎರಡನೆಯ ಮೆಟ್ಟಲು ಜ್ಞಾನದಲ್ಲಿ, ಅದರ ಮುಂದೆ ಸಾಧನೆಯಲ್ಲಿ ಮತ್ತೆ ಮೂರನೇ ಮೆಟ್ಟಲು, ಹೀಗೆ ಹೇಳ್ತಾ ಹೋಗ್ತಾನೆ. ಅದು ಕಳೆದು ಮತ್ತೆ ಅಲ್ಲಿಂದಲೇ ಪ್ರಾರಂಭ ಇಲ್ಲ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತಾರೆ ಆಚಾರ್ಯರು ಹೇಳುವಾಗ. ಭಗವಂತನ ಪ್ರೀತನಾಗಲಿ, ಅವನನ್ನು ನಾನು ತಿಳಿಯಬೇಕು ಅಂತ ತಾನು ಹೊರಟಾಗ, ಅದಕ್ಕಾಗಿ ವಿಷ್ಣು ಧರ್ಮ ಆಚರಣೆಗಳನ್ನು ಮಾಡ್ತಾ ಹೊರಟಾಗ ಅದು ನಾಶ ಆಯಿತು ಅಂತಿಲ್ಲ. ಅದಕ್ಕೆ ಜ್ಞಾನ ಇದು ನಮ್ಮನ್ನು ಅನುಸರಿಸಿ ಬರುವ ಜ್ಞಾನ. ಸಹಸ್ರ ಫಲಂ ಲಭೇತ್ ಅಂತ ನಾವು ಮೊನ್ನೆ ನೋಡಿದೆವು. ಜ್ಞಾನ ನಮ್ಮನ್ನು ಅನುಸರಿಸಿ ಬರತಕ್ಕಂಥ ಸಂಪತ್ತು. ಉಳಿದೆಲ್ಲ ಸಂಪತ್ತಿನಂತೆ ಅದು ನಾಶವಾಗತಕ್ಕಂಥದ್ದಲ್ಲ. ಈ ಜನ್ಮಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲೇ ಕೂಡಲ್ಲ. ಉಳಿದೆಲ್ಲ ಸಂಪತ್ತು ತೊಗೊಂಡು ಹೋಗ್ಲಿಕ್ಕೆ ಬರೋಲ್ಲ, ಅದನ್ನೆಲ್ಲ ಇಲ್ಲೇ ಇಟ್ಟು ಹೋಗೋರು, ಬಿಟ್ಟು ಹೋಗೋರು. ಆದರೆ ಜ್ಞಾನ ಅನ್ನತಕ್ಕಂತಹ ಸಂಪತ್ತು ಜನ್ಮದಲ್ಲಿ ನಮ್ಮನ್ನು ಅನುಸರಿಸಿ ಬರ್ತದೆ. ಅಲ್ಲಿಂದ ಮುಂದುವರಿಸಿದರೆ ಸಾಧನೆ ಅನ್ನತಕ್ಕಂಥದ್ದು ಎಷ್ಟು ತಿಳಿದಿದ್ನೋ ಅದರಿಂದ ಮುಂದಿನ ಮೆಟ್ಟಲಲ್ಲಿ ಸಾಧನೆ ಪ್ರಾರಂಭ, ತಿಳುವಳಿಕೆ ಬೆಳೆಯುತ್ತಾ ಹೋಗ್ತದೆ. ಆ ವಿಷಯಗಳು ಬೇಗ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ಮುಂದೆ ಹೋದಂತೆ. ಹಾಗೆ ಭಗವಂತನ ವಿಷಯಕವಾದ ಜ್ಞಾನಕ್ಕೆ ನಾಶ ಅಂತಿಲ್ಲ. ಅದರಿಂದ ನಾನು ಭಗವದ್ ವಿಷಯಕವಾದ ಜ್ಞಾನ ಪಡೆಯಬೇಕು ಅಂತ ಮಾಡಿದ ಸಣ್ಣ ಪ್ರಯತ್ನವೂ ಕೂಡ ತಿಳಿಯಬೇಕು ಅಂತ ಒಂದು ಇಚ್ಛೆ ಪಟ್ಟರೆ ಸಾಕು, ಭಗವಂತನ ಪ್ರೀತಿ ಅಲ್ಲಿಂದ ಪ್ರಾರಂಭ. ಎಂದೂ ಅದು ನಿಷ್ಫಲ ಆಯಿತು ಅಂತಿಲ್ಲ, ಅವನು ಶಾಸನದಲ್ಲಿ ಮುಂದುವರಿಯುತ್ತಾನೆ. ಹೀಗೆ ಬಹುಜನ್ಮಗಳ ಸಾಧನೆಯಿಂದ ಈ ಭಕ್ತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಭಕ್ತಿ ಮಾಡಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಸಾಧನೆ ಒಂದು ಜನ್ಮದ್ದಲ್ಲ. ಹಾಗಾಗಿ ನಿರಂತರ ಪ್ರಯತ್ನ, ಆ ಪ್ರಯತ್ನಪೂರ್ವಕವಾಗಿ ಭಗವಂತನ ಜ್ಞಾನ ಪಡೆದು ಆ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಭಕ್ತಿಪೂರ್ವಕವಾದ ಪೂಜೆ ಅವನಿಗೆ ಸಲ್ಲಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಸಂಸಾರದ ಸಮರದಲ್ಲಿ ನಾವು ಗೆಲುವನ್ನು ಸಾಧಿಸಿ ಮೋಕ್ಷವನ್ನು ಪಡೆಯಬೇಕು ಅನ್ನುವ ಸಾಧನೆಯನ್ನು ಹಿಂದಿನ ಪದ್ಯದಲ್ಲಿ ನಮಗೆ ತಿಳಿಸಿದರು. ಆದರೆ ನಾವು ತಿಳಿಯಬೇಕಂತ ಹೊರಟ್ರೆ ಅಷ್ಟು ಸುಲಭ ಇಲ್ಲ ಅಂತಾರೆ. ಭಗವಂತನನ್ನು ನಾವು ತಿಳಿಯಬೇಕು ನಿಜ, ಆದರೆ ಭಗವಂತನನ್ನು ನಾವು ತಿಳಿಬೇಕಂತ ಹೊರಟ್ರೆ ಪ್ರಕಟನಾಗದೆ ಲೋಕಕ್ಕೆ ಅಂತಾರೆ ದಾಸರು. ಅಷ್ಟು ಸುಲಭಕ್ಕೆ ಅವನ ಜ್ಞಾನ ನಮಗೆ ಸಿದ್ಧಿಗೆ ಬರಲ್ಲ. ಅದು ಅವನ ಅನುಗ್ರಹ. ಅಂಥವರ ಸಹವಾಸ, ಅವನನ್ನು ತಿಳಿದವರ ಸಹವಾಸ,
ಅವರ ಅಂತಃಕರಣದ ಉಪದೇಶ ಇದೆಲ್ಲ ಅವಶ್ಯವಾಗಿ ಉಂಟು. ಯಾಕೆ ತಿಳಿಯಲ್ಲ ಅನ್ನೋದಕ್ಕೆ ಒಂದು ಭಾಗವತದ ಪ್ರಸಂಗವನ್ನು ನೋಡಿರಿ, ಎಷ್ಟು ಚಮತ್ಕಾರದ ಒಂದು ಪ್ರಸಂಗವನ್ನು ದೃಷ್ಟಾಂತಕ್ಕೆ ಕೊಡ್ತಾರೆ. ಶಕಟಭಂಜನ ಸಕಲ ಜೀವರ ನಿಕಟಗನು ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ. ಎಲ್ಲರ ಹತ್ತಿರ ಭಗವಂತನಿದ್ದಾನೆ. ಹತ್ತಿರ ಅಂದರೆ ಎಷ್ಟು ಹತ್ತಿರ ಗೊತ್ತಾ? ಅವನಷ್ಟು ಹತ್ತಿರ ಇನ್ನೊಬ್ಬರು ಇರಲಿಕ್ಕಾಗಲ್ಲ. ಜೀವನಿಗೆ ತಾನು ಸ್ವರೂಪದೇಹದ ಒಳಗೆ ಬಿಂಬನಾಗಿ ಇದ್ದಾನೆ. ಅಷ್ಟು ಹತ್ತಿರ ಯಾರು ಇರಲಿಕ್ಕಾಗ್ತದೆ? ಅವನಷ್ಟು ದೂರವೂ ಯಾರಿಲ್ಲ, ಅವನಷ್ಟು ಹತ್ತಿರವೂ ಯಾರಿಲ್ಲ ಅಂತಾರೆ ಆಚಾರ್ಯರು. ದೂರತರಂ ಎತ್ತು ತದೇವಾಂತಿಕ ಮತ್ತಿಕಾತ್ ಗೋವಿಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಂತಾರೆ ಆಚಾರ್ಯ ಹೇಳುವಾಗ. ಅತ್ಯಂತ ಸಮೀಪ, ನಿಕಟಗನು ತಾನಾಗಿ ಅಂತಾರೆ. ನಿಕಟ ಅಂದರೆ ಹತ್ತಿರ, ಅಷ್ಟು ಹತ್ತಿರದಲ್ಲಿ ಭಗವಂತನಿದ್ದಾನೆ. ಬಿಂಬನಾಗಿದ್ದು ಮಾಡಿಸುತ್ತಾ ಎಲ್ಲ ವ್ಯಾಪಾರಗಳನ್ನು ಅವನೇ ಮಾಡಿಸುತ್ತಾ ಇದ್ದಾನೆ. ಆದರೆ ಅವನು ಮಾಡಿಸ್ತಾನೆ ಎನ್ನುವ ತಿಳುವಳಿಕೆ ಇಲ್ಲ, ಅವನ ಒಳಗಡೆಗೆ ಇದ್ದಾನೆ ಎನ್ನುವ ಎಚ್ಚರ ಇಲ್ಲ. ಹೀಗೆ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಶಕಟಭಂಜನ ಅಂತಾರೆ. ಶಕಟಭಂಜನ ಅಂದರೆ ಭಾಗವತದಲ್ಲಿ ಒಂದು ಪ್ರಸಂಗ. ಕೃಷ್ಣಾವತಾರವಾಗಿದೆ, 3ನೇ ತಿಂಗಳು. ಕೃಷ್ಣಾವತಾರವಾಗಿ 3ನೇ ತಿಂಗಳು ನಂದಗೋಪನ ಮನೆಯಲ್ಲಿದ್ದಾನೆ ಭಗವಂತ. ಇನ್ನೂ ನಾಮಕರಣ ಆಗಿಲ್ಲ. ಭಗವಂತ ತಾನು ಮಥುರೆಯಲ್ಲಿ ಅವತಾರ ಮಾಡಿದ ವಸುದೇವ ದೇವಕಿಯರನ್ನು ನಿಮಿತ್ತವಾಗಿಟ್ಟುಕೊಂಡು ವಸುದೇವ ಭಗವದಿಚ್ಛೆಯನ್ನು ತಿಳಿದು ತಾನು ನಂದಗೋಪನ ಮನೆಯಲ್ಲಿ ಆ ಮಗುವನ್ನಿಟ್ಟು ಬಂದ. ಆ ಮಗು 3ನೇ ತಿಂಗಳಲ್ಲಿ ಗಂಗಾ ಪೂಜಾದಿಗಳನ್ನು ಮಾಡಬೇಕು ಅಂತ ಯಶೋದೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮನೆ ತುಂಬ ಗೋಪಿಕಾಸ್ತ್ರೀಯರು ತುಂಬಿದ್ದಾರೆ. ಮನೆಯಲ್ಲಿ ಎಷ್ಟು ಜನ ತುಂಬಿದ್ದಾರೆ ಅಂದರೆ ಮಗುವನ್ನು ಮಲಗಿಸ್ಲಿಕ್ಕೂ ಜಾಗ ಇಲ್ಲ. ಅಂಗಳದಲ್ಲಿರುವ ಬಂಡಿಗೆ ತೊಟ್ಟಿಲು ಕಟ್ಟಿ ಆ ತೊಟ್ಟಿಲಿನಲ್ಲಿ ಈ ಮಗುವನ್ನು ಮಲಗಿಸಿದ್ದಾರೆ. ತಮ್ಮ ಸಂಭ್ರಮದಲ್ಲಿ ತಾವಿದ್ದಾರೆ. ಆ ಸಮಯದಲ್ಲಿ ಒಂದು ಘಟನೆ ನಡೀತದೆ. ಕಂಸನ ಒಬ್ಬ ಭೃತ್ಯ ಶಕಟಾಸುರ ಅನ್ನತಕ್ಕಂತಹ ದೈತ್ಯ ಆ ಮಗುವನ್ನು ಸಂಹಾರ ಮಾಡಬೇಕು ಅಂತ ಕಂಸನ ಆದೇಶದಿಂದ ಬಂದಿದ್ದಾನೆ. ಬಂದ ಆ ಶಕಟಾಸುರ ಬಂಡಿಯಲ್ಲಿ ಆವಿಷ್ಟನಾದ. ಸಮಯ ನೋಡಿ ಆ ಬಂಡಿಗೆ ತೊಟ್ಟಿಲು ಕಟ್ಟಿದ್ರು. ಆ ತೊಟ್ಟಿಲಲ್ಲಿರುವ ಆ ಮಗುವನ್ನು ಸಂಹಾರ ಮಾಡಬೇಕು ಅಂತ ಅವನು ಕಾಯ್ತಾ ಇದ್ದಾಗ ಕೃಷ್ಣ ಆ ತೊಟ್ಟಿಲಲ್ಲಿ ಮಲಗಿದ ಆ ಮಗು ಕಾಲು ಝಾಡಿಸಿತು. ಯಾವಾಗ ಆ ಮಗುವಿನ ಪಾದ ಸ್ಪರ್ಶ ಆಯಿತೋ ಆ ಬಂಡಿ ಮುರಿದು ಬಿಟ್ಟು, ಆ ಮೂಲಕ ಬಂಡಿಯಲ್ಲಿ ಆವಿಷ್ಟನಾಗಿರತಕ್ಕಂತಹ ಶಕಟಾಸುರ ಅನ್ನುವ ದೈತ್ಯ ಮೃತನಾದ. ಆ ಬಂಡಿ ಮುರಿದು ಬೀಳುವಾಗ ಸಿಡಿಲು ಬಡದಂತೆ ಶಬ್ದ ಆಯಿತು. ಎಲ್ಲ ತಮ್ಮ ಸಂಭ್ರಮದಲ್ಲಿದ್ದವರೆಲ್ಲ ಆ ಶಬ್ದ ಕೇಳಿ ಗಾಬರಿ ಆದರು. ಗೋಪಿಕಾಸ್ತ್ರೀಯರು, ಗೋಪಾಲಕರು ಗಾಬರಿ ಆದರು. ಏನಿದು ಇಷ್ಟು ದೊಡ್ಡ ಶಬ್ದ? ಬಂದು ನೋಡುವಾಗ ಯಾವ ಬಂಡಿಗೆ ತೊಟ್ಟಲು ಕಟ್ಟಿ ಮಗುವನ್ನು ಮಲಗಿಸಿದ್ರೋ ಆ ಬಂಡಿ ಮುರಿದು ಬಿದ್ದದೆ, ಚಟ ಸೀಳಿ ಬಿದ್ದದೆ. ಎಲ್ಲರಿಗೂ ಗಾಬರಿ. ಭಾಗವತದಲ್ಲಿ ಶುಕಾಚಾರ್ಯರು ಈ ಪ್ರಸಂಗ ಹೇಳುವಾಗ ಅಂತಾರೆ, ಊಚುಹು ಅವ್ಯವಸಿತ ಮತೀನ್ ಗೋಪಾನ್ ಗೋಪೀಶ್ಚ ಬಾಲಕಾಃ ರುದತಾನೇನ ಪಾದೇನ ಕ್ಷಿಪ್ರಮೇತನ್ನ ಸಂಶಯ ನತೆ ಶ್ರದ್ಧಧಿರೇ ಗೋಪಾಃ ಬಾಲಭಾಷಿತಮಿತ್ಯುತ ಅಂತಾರೆ. ಆ ಗೋಪಿಕಾ ಆ ತೊಟ್ಟಲಲ್ಲಿ ಮಲಗಿಸಿದ ಮಗು ಅದಕ್ಕೇನಾಗಿಲ್ಲ, ಆದರೆ ಬಂಡಿ ಮುರಿದು ಬಿದ್ದದೆ. ಆ ಬಂಡಿಯ ಮೂಲಕ ಆ ಬಂಡಿಯಲ್ಲಿರತಕ್ಕಂತಹ ಶಕಟಾಸುರ ಅನ್ನುವ ದೈತ್ಯ ಅವನು ಮೃತನಾಗಿ ಬಿದ್ದಿದ್ದಾನೆ. ಗಾಬರಿಯಾಗಿ ಬಂದು ಆ ಗೋಪಾಲಕರು, ನಂದಗೋಪಾದಿಗಳು ಆ ತೊಟ್ಟಿಲಲ್ಲಿ ಹತ್ತಿರದಲ್ಲಿ ಆಟವಾಡತಕ್ಕಂತಹ ಸಣ್ಣ ಸಣ್ಣ ಹುಡುಗರನ್ನು ಕೇಳಿದರು, ಏನಾಯಿತು, ಯಾಕೆ ಬಂಡಿ ಮುರಿದು ಬಿತ್ತು, ಯಾರಿ ದೈತ್ಯ, ಇವನ್ಯಾಕೆ ಸತ್ತು ಬಿದ್ದಿದ್ದಾನೆ ಅಂತ ಕೇಳುವಾಗ ಆ ಬಾಲಕರು ಹೇಳಿದರಂತೆ, ರುದತಾನೇನ ಪಾದೇನ ಕ್ಷಿಪ್ತಮೇತನ್ನ ಸಂಶಯ. ಈ ತೊಟ್ಟಿಲಲ್ಲಿ ಮಲಗಿದ ಮಗು ಅಳ್ತಾಯಿತು. ಅತ್ತು ಕಾಲನ್ನು ಝಾಡಿಸಿತು. ಅಳುವಾಗ ಕಾಲು ಝಾಡಿಸಿದಾಗ ಆ ಕಾಲು ಈ ಬಂಡಿಗೆ ಬಡಿದ ತಕ್ಷಣ ಬಂಡಿ ಮುರಿದು ಬಿಟ್ಟು ಅಂತ ಯಥಾರ್ಥವಾಗಿ ನಡೆದದ್ದನ್ನೇ ಆ ಬಾಲಕರು ಹೇಳಿದರು. ಆದರೆ ನತೇ ಶ್ರದ್ಧಧಿರೇ, ಗೋಪಾಲಕರಿಗೆ, ನಂದಗೋಪಾದಿಗಳಿಗೆ ಆ ವಿಷಯದಲ್ಲಿ ಶ್ರದ್ಧೆ ಹುಟ್ಟಲಿಲ್ಲ. ಮಗು ಅಂದ್ರೇನು, ಅದರ ಪಾದ ಅದ ಎಷ್ಟು, ಕಾಲದ ಎಷ್ಟು, ಆ ಕಾಲು ಬಡಿಯುವಾಗ ಬಂಡಿ ಮುರಿಯೋದೇನು, ಈ ಹುಡುಗರಿಗೆಲ್ಲ ತಲೆ ಕೆಟ್ಟದು ಏನೋ ಹೇಳ್ತಾ ಇದ್ದಾರೆ ಅಂತ ಶ್ರದ್ಧೆ ಬರಲಿಲ್ಲ. ಆದರೆ ನಿಜವಾಗಿ ನಡೆದದ್ದು ಅದೇ. ಅಪ್ರಮೇಯಂ ಬಲಂ
ತಸ್ಯ ಬಾಲಕಸ್ಯ ನತೇ ವಿದುಹು ಅಂತಾರೆ ಶುಕಾಚಾರ್ಯರು. ಆ ಮಗು ಯಾರು? ಸಾಮಾನ್ಯನಾ? ಸಾಕ್ಷಾತ್ ಜಗದೊಡೆಯನಾದ ಭಗವಂತ ಮಗುವಾಗಿ ಇಲ್ಲಿ ಕೂತಿದ್ದಾನೆ. ಇವನು ಜಗದೊಡೆಯ, ಇವನ ಅಪಾರ ಮಹಿಮಾ, ಪೂರ್ಣ ಬಲ, ಪೂರ್ಣ ಜ್ಞಾನ ಇದು ಅವರಿಗಿಲ್ಲ. ಅಪ್ರಮೇಯ ಬುದ್ಧಿಗೆ ಅವರಿಗೆ ನಿಲುಕಲಿಲ್ಲ. ಇದು ಕಾರಣ ಅವರು ಆ ಮಕ್ಕಳು ಹೇಳಿದ ಮಾತನ್ನು ಒಪ್ಪಲಿಲ್ಲ. ನಿಜವಾದ ವಿಚಾರವೇ ಆಗಿದ್ದರೂ ಕೂಡ ಶ್ರದ್ಧೆ ಹುಟ್ಟಲ್ಲ. ಆ ಮಗುವೇ ಮಾಡಿದೆ ಅಂತ ಹೇಳಿದ್ರು ಕೂಡ ಶ್ರದ್ಧೆ ಹುಟ್ಟಲಿಲ್ಲ ಅವರಿಗೆ. ಕಾರಣ ಅರ್ಥವಾಗಲ್ಲ. ಭಗವಂತನ ವ್ಯಾಪಾರ ಕಣ್ಣಲ್ಲಿ ನೋಡಿದರೂ ಅರ್ಥವಾಗಲ್ಲ. ಅಂದಮೇಲೆ ಕಣ್ಣಿಂದ ನೋಡಿದ ನಮಗೇನು ಅರ್ಥ ಆದೀತು ಅಂತಾರೆ ಜಗನ್ನಾಥ. ಅದಕ್ಕೆ ಆ ದೃಷ್ಟಾಂತವನ್ನು ಕೊಡ್ತಾರೆ. ಶಕಟಭಂಜನ ಸಕಲ ಜೀವರ ನಿಕಟಗನು ತಾನಾಗಿದ್ದು, ಅವರೆಲ್ಲರ ಮಧ್ಯದಲ್ಲಿಯೇ ತಾನಿದ್ದು ಆ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಆದರೆ ಆ ವ್ಯಾಪಾರ ಅವನು ಮಾಡಿಸ್ತಾನೆ ಅನ್ನೋರು ನಮಗೆ ಅನುಭವಕ್ಕೆ ಬರಲ್ಲ. ಹೇಗೆ ಆ ನಂದಗೋಪಾದಿಗಳಿಗೆ ಹೇಗೆ ಅನುಭವಕ್ಕೆ ಬರಲಿಲ್ಲವೋ, ಆ ವಿಷಯದಲ್ಲಿ ತಮಗೆ ವಿಶ್ವಾಸ ಹುಟ್ಟಲಿಲ್ಲವೋ, ಹಾಗೆ ನಮಗೂ ಕೂಡ ಭಗವಂತ ನಮ್ಮ ಒಳಗೆ ಹತ್ತಿರದಲ್ಲಿ ಬಿಂಬನಾಗಿದ್ದು ನಮ್ಮ ಈ ವ್ಯಾಪಾರಗಳನ್ನು ಮಾಡಿಸ್ತಾನೆ ಅಂದರೆ ನಮಗೆ ವಿಶ್ವಾಸವೇ ಹುಟ್ಟಲ್ಲ. ಹೀಗೆ ಆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಲೋಕಕ್ಕೆ ಪ್ರಕಟನಾಗದೆ ತಾನು ಮಾಡಿಸಿದ ಅನ್ನುವ ಜ್ಞಾನವನ್ನು ಅವನು ಕೊಡದೆ ಸಕಲ ಕರ್ಮಗಳ ಮಾಡಿಸುತ್ತಾ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ, ಅವನು ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಭವ ನಮಗೆ ಬರೋದೇ ಇಲ್ಲ. ಮತ್ತು ನಾನು ಮಾಡಿದೆ ಅನ್ನುವ ನಾನು ಅಹಂಕಾರವೇ ನಮಗೆ ಬರತಕ್ಕಂಥದ್ದಾಗ್ತದೆ. ಯಾರಿಗಿದು ಹೊಳಿತದೆ? ಹಾಗಾದರೆ ಯಾರಿಗೂ ತಿಳಿಯೋದೇ ಇಲ್ಲವೇ ಅಂದರೆ ತಿಳಿತದೆ. ಯಾರಿಗೆ ತಿಳಿತದೆ? ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಲ್ಲಿ ಅಂತಾರೆ. ಅಕುಟಿಲಾತ್ಮಕ ಭಕ್ತ ಜನರಿಗೆ, ಕುಟಿಲಾತ್ಮರಿಗೆ ಹೊಳೆಯಲ್ಲ. ಕುಟಿಲಾತ್ಮಕರು ಅಂದರೆ ಕಪಟಿಗಳು. ಕುಟಿಲ ಅಂದರೆ ಕಾಪಟ್ಯ. ಕಪಟತನದಿಂದ ಭಗವಂತನ ಆರಾಧನೆ ಮಾಡುವವರಿಗೆ ಭಗವಂತನ ಈ ವ್ಯಾಪಾರಗಳು ಅರ್ಥ ಆಗಲ್ಲ. ಅದರಿಂದ ನಿಷ್ಕಪಟವಾದ ಭಕ್ತಿ ಯಾರು ಮಾಡುತ್ತಾ ಇದ್ದಾರೋ ಅಂತಹ ನಿಷ್ಕಪಟ ಭಕ್ತಿ ಮಾಡುವವರಿಗೆ ಭಗವಂತನ ಈ ವ್ಯಾಪಾರಗಳ ಅನುಭವ ಆಗ್ತದೆ ಹೊರತು ಕಪಟಿಗಳಿಗೆ ಅರ್ಥ ಆಗಲ್ಲ ಅಂತಾರೆ. ಅಕುಟಿಲಾತ್ಮಕ ಭಕ್ತ ಜನರಿಗೆ ಹೀಗೆ ನಿಷ್ಕಪಟವಾದ ಭಕ್ತಿಯನ್ನು ಭಗವಂತನಲ್ಲಿ ಯಾರು ಮಾಡುತ್ತಾ ಇದ್ದಾರೋ ಅಂಥವರಿಗೆ ಮಾತ್ರ ಭಗವಂತ ತನ್ನ ವ್ಯಾಪಾರಗಳನ್ನು ತಿಳಿಸಿ ಅವರಿಗೆ ಸುಖಪ್ರದನಾಗುತ್ತಾನೆ. ಕಪಟತನದಿಂದ ನಾವು ಭಕ್ತಿಯನ್ನು ಮಾಡಿದರೂ ಕೂಡ ಅವನ ಯಥಾರ್ಥ ಜ್ಞಾನ ಹೊಳೆಯಲ್ಲ, ನಮಗೆ ಸುಖವೂ ಆಗಲ್ಲ. ಏನಿದು ಕಪಟತನದ ಭಕ್ತಿ, ನಿಷ್ಕಪಟ ಭಕ್ತಿ? ಭಕ್ತಿಯಲ್ಲಿಯೂ ಕೂಡ ಕಪಟ ಭಕ್ತಿ ಅಂತ ಉಂಟೋ ಅಂದರೆ ಉಂಟು ಅಂತಾರೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿಯೇ ವೇದವ್ಯಾಸದೇವರು ಹೇಳುವಾಗ ಧರ್ಮ ಪ್ರೋಜ್ಜಿತ ಕೈತವ ಪರಮೋತ್ರ ವಿಷಯ ಅಂತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ಅಂತಾರೆ. ಈ ಜ್ಞಾನ ಯಾರಿಗೆ ಬರ್ತದಂದರೆ ಧರ್ಮ ಪ್ರೋಜ್ಜಿತ ಕೈತವ, ಯಾರು ನಿಷ್ಕಪಟವಾದ ಭಕ್ತಿಯನ್ನು ನಿರ್ಮಾತ್ಸರ್ಯದಿಂದ ಮಾಡತಕ್ಕಂಥವರಾಗುತ್ತಾರೋ ಅಂಥವರಿಗೆ ಈ ವಸ್ತು ತಿಳಿಲಿಕ್ಕೆ ಸಾಧ್ಯ, ಸಕಲ ನಿಯಾಮಕನಾದ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಅಂತಾರೆ. ಭಕ್ತಿಯಲ್ಲಿ ಕಪಟತನ ಅಂದ್ರೇನು? ಇದು ಅರ್ಥ ಆಗಲ್ಲ. ಭಗವಂತನಲ್ಲಿ ಭಕ್ತಿ ಮಾಡೋದಂದ್ರೇ ಶುದ್ಧವಾದದ್ದು. ಮತ್ತು ಭಕ್ತಿಯಲ್ಲಿಯೂ ಕಪಟತನ ಉಂಟೋ ಅಂದರೆ ಉಂಟು ಅಂತಾರೆ. ಅದು ಎಂತಹ ಭಕ್ತಿ ಅಂದರೆ ಇದೆ, ನಾನು ಅನ್ನತಕ್ಕಂತಹದ್ದು ಅಹಂಕಾರದಿಂದ ಮಾಡತಕ್ಕಂತಹ ಭಕ್ತಿ. ಭಗವಂತನನ್ನು ಆರಾಧನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ನಾನು ಮಾಡಿದೆ, ನಾನು ಪೂಜೆ ಮಾಡಿದೆ ಅನ್ನುವ ಈ ನಾನು ಪೂರ್ವಕವಾಗಿ ಮಾಡುವುದೇನಿದೆ ಇದೆಲ್ಲ ಕಪಟ ಭಕ್ತಿ. ಯಾವಾಗ ನಾನು ಕಳ್ಕೊಂಡೋ ಆಗ ಅದು ನಿಷ್ಕಪಟವಾಗ್ತದೆ. ಹೀಗೆ ನಾನು ಕಳೆದುಕೊಂಡು ಮಾಡಿದ ಭಕ್ತಿ ಅದು ನಿಷ್ಕಪಟ ಭಕ್ತಿ ಅಂತ ಅನಿಸಿ ಅದಕ್ಕೆ ಶಾಸ್ತ್ರದಲ್ಲಿ ನಾವು ಮೇಲೆ ಆ ಪದವನ್ನು ಕೇಳ್ತಾ ಇದ್ದೇವೆ. ನಾಹಂಕರ್ತ ಹರಿಷ್ಕರ್ತ ತತ್ಪೂಜಾ ಕರ್ಮಚಾಖಿಲಂ. ನಾನು ಮಾಡುತ್ತಾ ಇಲ್ಲ, ನನ್ನಲ್ಲಿ ನಿಂತು ನನಗೆ ಹಿತವಾದ ಕಾರ್ಯವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅನ್ನತಕ್ಕಂಥದ್ದು ಇದು ನಿಷ್ಕಪಟವಾದ ಭಕ್ತಿಗೆ ಬೇಕಾಗಿರತಕ್ಕಂತಹ ಜ್ಞಾನ. ನಾನು ಮಾಡ್ತಾ ಇಲ್ಲ, ಇದು ನಾನು ಮಾಡಿದ್ದಲ್ಲ, ಈ ನಾನು ಕಳ್ಕೊಳ್ಳೋದು ಅದೇ ಸಾಧನ ಮೊದಲನೆಯ ಮೆಟ್ಲು. ಕಾರಣ ಇಂತಹ ಅಕುಟಿಲಾತ್ಮಕ ಭಕ್ತ ಜನರಿಗೆ ಹೀಗೆ ಈ ಜ್ಞಾನ ಪೂರ್ವಕವಾಗಿ ಭಗವಂತನ ಸಕಲ ಸ್ವಾತಂತ್ರ್ಯ
ಸಕಲ ನಿಯಾಮಕತ್ವ ಜ್ಞಾನಪೂರ್ವಕವಾಗಿ ಇಡೀ ಜಗತ್ತನ್ನೇ ನಿಯಮಿಸುವ ಭಗವಂತ ನನಗೂ ನಿಯಾಮಕನಾಗಿ ನನಗೆ ಬಿಂಬನಾಗಿದ್ದಾನೆ, ಮಾಡಿಸುತ್ತಾ ಇದ್ದಾನೆ ಈ ವ್ಯಾಪಾರಗಳನ್ನು. ಇದು ನಿಷ್ಕಪಟವಾಗಿರತಕ್ಕಂತಹ ಜ್ಞಾನ. ಈ ಜ್ಞಾನಪೂರ್ವಕವಾಗಿ ಮಾಡಿದ ಭಕ್ತಿ, ಇದಕ್ಕೆ ಭಗವಂತ ಒಲಿತಾನೆ ಹೊರತು ಅವನು ನಮಗೆ ಹೊಳೆಯುತ್ತಾನೆ ಹೊರತು ಇಲ್ಲ ಹೊಳೆಯಲ್ಲ. ಕಂಡರೂ ಕಾಣಲ್ಲ, ಅನುಭವಕ್ಕೆ ಅಂದ್ಕೊಂಡ್ರೂ ಅನುಭವಕ್ಕೆ ಬರಲ್ಲ. ಏನು ಹೇಳಿದರೂ ದೇವರು ಮಾಡಿಸ್ತಾನೆ ಅನ್ನೋದು ಬರೋಲ್ಲ. ಮತ್ತು ನಾನು ಮಾಡ್ತೇನೆ ಅನ್ನೋದೇ ನಮಗೆ ಅನುಭವಕ್ಕೆ ಬರ್ತದೆ. ಆ ನಾನು ಕಳ್ಕೋಬೇಕು. ನಾನು ಕಳ್ಕೊಂಡು ಮಾಡಿದ ಸಾಧನೆ ಅದು ನಿಷ್ಕಪಟವಾದ ಸಾಧನೆ ಆಗತಕ್ಕಂಥದ್ದಾಗ್ತದೆ. ಈ ನಿಷ್ಕಪಟದ ವಿಷಯದಲ್ಲಿ ವಿಷ್ಣುತೀರ್ಥರು ಒಂದು ಒಳ್ಳೆಯ ದೃಷ್ಟಾಂತ ಕೊಟ್ಟು ಅದನ್ನು ಮನಸ್ಸಿಗೆ ಹತ್ತುವಂತೆ ಹೇಳ್ತಾರೆ. ಅದೇನು ದೃಷ್ಟಾಂತ? ನಾಳಿನ ಪ್ರವಚನದಲ್ಲಿ ಮತ್ತೆ ಅದನ್ನು ಚಿಂತನೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.